ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ದಿನ ಫೆಬ್ರವರಿ 25, 2025ರಂದು ನಾನು ಒಬ್ಬರು ಜಗದೀಶ್ ಅಂತ ಪ್ರಗತಿಪರ ಟೊಮೆಟೊ ಬೆಳೆಗಾರರು, ಅದೇ ರೀತಿ ಅರುಣ್ ಅಂತ ನರ್ಸರಿದವರು. ಸೊ ಇವತ್ತಿನ ದಿನ ನಾವು ಒಂದು ಟೊಮೆಟೊ ಫೀಲ್ಡ್ಗೆ ನೋಡ್ಲಿಕ್ಕೆ ಬಂದಿದ್ದೀವಿ. ಸೊ ನಮ್ಮ ರೈತರು ಬೆಳೆದಿದ್ದಾರೆ. ಮೊದಲನೇದಾಗಿ ಜಗದೀಶ್ ಅವರೇ, ನಿಮ್ದು ಯಾವ ಊರು ಏನು ಅಂತ ಒಂಚೂರು ನಮ್ಮ ರೈತರು ಸರ್, ಮುಳಬಾಗಲ್ ತಾಲೂಕು, ಕೋಲಾರ ಡಿಸ್ಟ್ರಿಕ್ಟ್, ಮುಡೇನೂರು ಗ್ರಾಮ. ಅದೇ ರೀತಿ ಅರುಣ್ ಅವರು ಇದ್ದಾರೆ, ಅವ್ರದ್ದು ಒಂದು ನರ್ಸರಿ ಇದೆ. ಹೌದು ಸರ್. ಸರ್ ನಮಸ್ಕಾರ, ನಮ್ಮದು ಶ್ರೀ ವೇಣುಗೋಪಾಲ ಸ್ವಾಮಿ ಆಗ್ರೋ ನರ್ಸರಿ ಅಂತ, ದ್ವಾರಸಂದ್ರ, ಶ್ರೀನಿವಾಸಪುರ ತಾಲೂಕು. ಅರುಣ್ ಕುಮಾರ್ ಆರ್ ಅಂತ ನಮ್ಮ ಹೆಸರು. ಓಕೆ. ಸೊ ಏನಾಗಿದೆ ಅಂದರೆ, ಅರುಣ್ ಅವರು ನಮ್ಮ ಒಂದು ಚಿಗುರು ಕಂಪ್ನಿ ಒಂದು ಹೈಬ್ರಿಡ್ ಹುಳಿ ಟೊಮೆಟೊ ಸಮೀರಾ ಅಂತ, ಸೊ ಅವ್ರ ನರ್ಸರಿ ಬೆಳೆದು ನಮ್ಮ ರೈತರಾದಂಥ ಜಗದೀಶ್ ಅವ್ರಿಗೆ ಕೊಟ್ಟಿದ್ರು. ಸೊ ಜಗದೀಶ್ ಅವರೇ, ಈಗ ನೀವು ಬೆಳೆದಿರೋದು ತಳಿ ಹೆಸರೇನು ಹೇಳಿ ಒಂದ್ಸರಿ? ಸರ್ ಸಮೀರಾ ಅಂತ ಹೇಳ್ಬಿಟ್ಟು ಚಿಗುರು ಕಂಪ್ನಿದು. ಓಕೆ. ಸೊ ಎಷ್ಟು ದಿನದಿದೆ ಇದು ಬೆಳೆ? ಸರ್ 70 ಡೇಸ್ ಆಗಿದೆ ಸರ್ ಇದಕ್ಕೆ. ಓಕೆ, 70 ಡೇಸ್. ಫಸ್ಟ್ ಕೊಯ್ಲು ಇದು. ಫಸ್ಟ್ ಕೊಯ್ಲು ಇವಾಗ ಸ್ಯಾಂಪಲ್ ಕಟಾವ್ ಮಾಡ್ತಾ ಇದ್ದೀರಾ? ಹೌದು. ಸೊ ಈಗ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಒಂದ್ಸರಿ ನಾನು ಈ ಬೆಳೆ ಹೆಂಗ್ ಬಂದಿದೆ ಅಂತ ತೋರಿಸ್ತೀನಿ. ಸೊ ಇದು ನಿಮ್ಮ ಪ್ರಕಾರ ಎಷ್ಟು ಎತ್ತರ ಬೆಳೆದಿರ್ಬೋದು ಬೆಳೆ ಇದು? ಸರ್ 6 ಅಡಿ ಬೆಳೆದಿದೆ ಸರ್. 6 ಅಡಿ ಬೆಳೆದಿದೆ. ಸೊ 6 ಅಡಿ ಬೆಳೆದಿದೆ. ಕಾಯಿ ಹೆಂಗ್ ಕಟ್ಟಿದೆ? ಕೆಳಗಡೆಯಿಂದ ಬಂದಿದೆಯಾ ಹೆಂಗೆ? ಸೊ ಇದ್ರ ವಿಶೇಷತೆ ಈಗ ನೋಡಿ, ಈಗ ಫುಲ್ ಕೆಳಗಡೆಯಿಂದ ಏನು ಇಲ್ಲ, ಬೆಡ್ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟಿರ್ತದೆ ಇದೆಲ್ಲ. ಓಕೆ. ನೋಡಿ, ಕೆಳಗಡೆಯಿಂದಾನೇ ಬಂದಿದೆ. ಫ್ರೂಟ್ ಸೆಟ್ಟಿಂಗ್ ನೋಡಿ, ಒಳ್ಳೆ ಸೆಟ್ಟಿಂಗ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಅರುಣ್ ಅವರೇ, ಇದ್ರದ್ದು ಕಾಯಿ ಸೈಜ್ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ನೀವು? ಸರ್ ನೋಡಿ, ಈಗ ಇದು 1, 2, 3, 4, 5 ಕಾಯಿ ಇದೆ. 5 ಕಾಯಿ ಸಹ ಒಂದೇ ಯೂನಿಕ್ ಸೈಜ್ ಬಂದಿದೆ. ಒಂದು ಗೊಂಚಲಲ್ಲಿ 5 ಕಾಯಿನೂ ಒಂದೇ ಯೂನಿಕ್ ಸೈಜ್ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಓಕೆ. ನೋಡಿ, ಇಲ್ಲಿ ನೋಡಿ, ಇದು ನೋಡಿ, ಇದಿಲ್ಲ. ಓಕೆ. 1, 2, 3, 4, 5 ಕಾಯಿ ಇದೆ. 5 ಕಾಯಿ ಸಹ ಒಂದೇ ಸೈಜ್ ಇದೆ. ನೋಡಿ, ಜಗದೀಶ್ ಅವ್ರ ಕೈಯಲ್ಲಿ, ಜಗದೀಶ್ ಅಣ್ಣ ಕೈಲಿದೆ, ಒಂದೇ ಸೈಜ್ ಇದೆ. ಸೊ ಈ ತರ ಯೂನಿಕ್ ಸೈಜ್ ಬಂದಾಗ ಏನು ಅಂದ್ರೆ, ನಾವು ಗ್ರೈಂಡಿಂಗ್ ಮಾಡೋದಕ್ಕೂ ಈಸಿ ಇರ್ತದೆ. ಗ್ರೇಡಿಂಗ್ ಈಸಿ ಆಗ್ಬಿಡುತ್ತೆ. ಎಲ್ಲ ಒಂದೇ ಸೈಜ್ ಇರುತ್ತಲ್ಲ, ಜಾಸ್ತಿ ನಮಗೆ ಗ್ರೈಂಡಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಲ್ಲೂ ನಮಗೆ ಲೇಬರ್ ಕಮ್ಮಿ ಆಗುತ್ತೆ, ವೇಸ್ಟೇಜ್ ಕಡಿಮೆ ಆಗುತ್ತೆ ನಿಮಗೆ. ವೇಸ್ಟೇಜ್ ಎಲ್ಲ ಎ ಗ್ರೇಡ್ ಫ್ರೂಟ್ಸ್ ಜಾಸ್ತಿ ಬರುತ್ತೆ. ಗೋಳಿಕಾಯಿ ಯಾವ್ದು ಇಲ್ವಲ್ಲ ಸರ್? ಗೋಲಿ ಬರಲ್ಲ. ಎಲ್ಲ ಒಂದೇ ಸೈಜ್ ಇದ್ರೆ ಚೆನ್ನಾಗಿರತ್ತಲ್ಲ, ಮಾರ್ಕೆಟ್ಗೂ ಸೇಲ್ ಆಗಕ್ ಕೂಡ. ಸೊ ಅರುಣ್ ಅವರೇ, ಇವರಿಗೆ ಎಷ್ಟು ನಾರು ಕೊಟ್ಟಿದ್ರಿ ನೀವು? 3200 ನಾರು. 3200 ನಾರು ಅಂದ್ರೆ ನಿಮ್ದು ಕ್ಲೋಸ್ ಟು ಒಂದು ಹಾಫ್ ಎಕರ್ ಹಾಕಿದ್ದೀರಾ. ಸೊ ಈಗ ಈ ಹಾಫ್ ಎಕರ್ ಅಲ್ಲಿ ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ, ಕಾಯಿ ಚೆನ್ನಾಗಿ ಕಟ್ಟಿದೆ. ಇದ್ರ ಜೊತೆಗೆ ಕಲರು ಮತ್ತೆ ಕಾಯಿ ಗಟ್ಟಿತನ ಹೆಂಗ ಅನ್ಸುತ್ತೆ? ಚೆನ್ನಾಗಿದೆ ಸರ್, ಒಳ್ಳೆ ಕಲರ್, ಶೈನಿಂಗ್. ಗಟ್ಟಿ ಗ್ರಿಪ್ ಹೆಂಗಿದೆ ನೋಡಿ ಸರ್. ಖುಷಿ ಇದೆರಾ ಬೆಳೆದಿದ್ದಕ್ಕೆ? ಖುಷಿ ಇದೆ. ಓಕೆ. ಅರುಣ್ ಅವರೇ, ನಿಮಗೆ ಮತ್ತೆ ಈ ತಳಿ ಕೊಟ್ಟು ಎಷ್ಟು ಜನ ಕೊಟ್ಟಿದ್ರ ನೀವು ಈಗ ಈ ತಳಿನ? ಸರ್, ಈಗಾಗಲೇ 13 ಜನ ಕೊಟ್ಟಿದ್ವಿ. 13 ಜನ ಕೊಟ್ಟಿದ್ದೀರಾ? 13 ಜನ ರೈತರು ಸಹ ಯಶಸ್ವಿಯಾಗಿ ಬೆಳೆದು ಮಾರ್ಕೆಟಿಂಗ್. 13 ಜನರಲ್ಲಿ ಎಷ್ಟು ಜನದ್ದು ಕ್ರಾಪ್ ಮುಗಿದೋಗಿದೆ? ಎಷ್ಟು ಜನ ಇನ್ನು ಬೆಳೆಯೋರಿದೆ, ಅಂದ್ರೆ ಕ್ರಾಪ್ ಇನ್ನು ರನ್ನಿಂಗ್ ಅಲ್ಲಿ ಇದೆ? ಈಗ ನವೆಂಬರ್ ಇಂದ ನಾವು ಕೊಡ್ತಾ ಇದ್ದೀವಿ. ನಮ್ಮ ಮಾರ್ಕೆಟಿಂಗ್ ಬಂದಿತ್ತು. ಓಕೆ. ಅಲ್ಲಿಂದನೂ. ಸೊ ಈಗ ಫೈನಲ್ ಆಗಿ ಒಂದು 4-5 ಜನದ್ದು ಈಗ ಹಾರ್ವೆಸ್ಟಿಂಗ್ ಬಂದಿದೆ. 4-5 ಜನ ಹಾರ್ವೆಸ್ಟಿಂಗ್ ಬಂದಿದೆ. ಮತ್ತೇನೋ ಸೀಡ್ಸ್ ಕೆಲವರು ಕೊಟ್ಟಿದ್ದೀವಿ ನಾವು. ಈಗಾಗಲೇ 1 ಮಂತ್ ಆಗಿರೋ ಕ್ರಾಪ್ಸ್ ಇದಾವೆ, ಫೀಲ್ಡ್ಸ್ ಇದಾವೆ, 20 ಡೇಸ್ ಆಗಿರೋ ಫೀಲ್ಡ್ಸ್ ಇದಾವೆ. ಈಗ ಬೇಸಿಗೆ ಕಾಲದಲ್ಲಿ ಕಂಟಿನ್ಯೂ ಮಾಡ್ತಾ ಇದೀವಿ. ಯಾವ ರೈತರು ಒಳ್ಳೆ ಒಪಿನಿಯನ್ ಕೊಡ್ತಾ ಇದಾರ? ಅಂದ್ರೆ ಒಳ್ಳೆ ಬೀಜ, ಒಳ್ಳೆ ನಾರು ಕೊಟ್ಟಿದ್ದೀರಾ ಅಂತ ಹೇಳಿದ್ರ, ಅಥವಾ ಏನಾದ್ರು ಕಂಪ್ಲೇಂಟು ಅಥವಾ ಇನ್ನೊಂದ್ ಏನಾದ್ರು ಚೆನ್ನಾಗಿತ್ತು? ಇನ್ನವರೆಗೂ ಯಾರ್ಯಾರಿಗೆ ನಾರು ಕೊಟ್ಟಿದೀವೋ ಯಾರು ಸಹ ನಮ್ಗೆ ಕಂಪ್ಲೇಂಟ್ ಅನ್ನೋದು ಬಂದಿಲ್ಲ. ಇದನ್ನ ಆತರ ಏನಿಲ್ಲ. ಏನು ಅಂದ್ರೆ ಮೈನ್ ವೈರಸ್ ಇಲ್ಲ. ಯಾರು ರೈತರು ಕೊಟ್ಟಿದ್ರು ಸಹ ವೈರಸ್ ತಡೆಯುವಂತ ಶಕ್ತಿ ಇದೆ ಇದಕ್ಕೆ. ಸೊ ಅದರಿಂದ ಮುಖ್ಯವಾಗಿ ಏನು ಅಂದ್ರೆ, ಇದು ಕಾಯಿ, ಇದು ತೋಟ ಇದೆ ಇಲ್ಲ, ಇದು ಚಿಕ್ಕದಾಗಿ ಬರುತ್ತೆ. ಸೊ ಇದು ಚಿಕ್ಕದಾಗಿ ಬರೋದ್ರಿಂದ ಏನಾಗುತ್ತೆ ಅಂದ್ರೆ, ಇದು ಕಾಯಿ ಪಾರ್ಸಲ್ ತಡೆಯುತ್ತೆ. ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ. ಇದು ನೋಡಿ, ಇದು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಚಿಕ್ಕದಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಯಿ ಗಟ್ಟಿ ಸಹ ಇದೆ ಇದು. ವೆರಿ ಗುಡ್. ನೋಡಿ, ಕಾಯಿ ಗಟ್ಟಿ ಇದೆ ಇದು. ಕಲರ್ ಚೆನ್ನಾಗಿದೆ, ಫರ್ನೆಸ್ ತೊಟ್ಟು ಚಿಕ್ಕದಿರೋದ್ರಿಂದ ಹೆವಿ ಫ್ರೂಟ್ ಸೆಟ್ಟಿಂಗ್. ಮಾರ್ಕೆಟ್ ಅಲ್ಲಿ ಬೇಗ ಮೂವ್ ಆಗುತ್ತೆ. ಇಲ್ಲ, ನವೆಂಬರ್ ಅಲ್ಲೆಲ್ಲ ಬಂದಿದೆ. ಇದು ಮಾರ್ಕೆಟ್ ಬಂದಿದೆ, ಶ್ರೀನಿವಾಸಪುರ ಮಾರ್ಕೆಟ್ಗೆ. ಓಕೆ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಮಂಡಿಲೆಲ್ಲ ಯಾವ ತರ ನಿಮಗೆ ಫೀಡ್ಬ್ಯಾಕ್ ಸಿಕ್ತು? ಇಲ್ಲ, ಈಗ ನವೆಂಬರ್ ಅಲ್ಲಿ ರೇಟ್ಸ್ ಇತ್ತಲ್ಲ, ಆಗ ಮಾರ್ಕೆಟ್ ಬರೋವಾಗ ಬೇರೆ ತಳಿಗಳ ಸರಿಯಾಗಿ ಇದು ಸಹ ಹೋಗ್ತಾ ಇತ್ತು ಮಾರ್ಕೆಟ್ ಅಲ್ಲಿ. ಇರೋ ಟಾಪ್ ರೇಟ್ ಅಲ್ಲಿ ಟಾಪ್ ಹೋಗ್ತಾ ಇತ್ತು. ಓಕೆ. ಅಂದ್ರೆ ಟಾಪ್ ರೇಟ್ ಏನಿರುತ್ತೋ ಆ ರೇಟ್ ಅಲ್ಲಿ ಇದು ಆರಾಮಾಗಿ ಮೂವ್ ಆಗುತ್ತೆ. ಸೊ ತೊಂದರೆ ಇಲ್ಲ. ಆಮೇಲೆ ಜಗದೀಶ್ ಅವರೇ, ಈಗ ಈ
ಹಾಫ್ ಎಕರ್ ಏನ್ ಬೆಳೆದಿದ್ರಲ್ಲ, ಹೌದು ಸೊ ಎಷ್ಟು ಬಾಕ್ಸ್ ಬರ್ಬೋದು ಅನ್ಸುತ್ತೆ? ಇವತ್ತಿಗೆ ಸ್ಯಾಂಪಲ್ ಕೊಯ್ತಾ ಇದ್ರಲ್ಲ, ಸ್ಯಾಂಪಲ್ ಅಲ್ಲಿ ಬೇರೆ ತಳಿನೂ ಸ್ಯಾಂಪಲ್ ಮಾಡಿರ್ತಾರ ನೀವು ಹಾಫ್ ಎಕರ್ಗೆ? ಇಲ್ಲ 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 ಬೇರೆ ತಳಿ ಇಲ್ಲ. ಅಲ್ಲ, ಇದ್ರಲ್ಲಿಲ್ಲ. ಸೊ ಇದಕ್ ಮುಂಚೆ ಬೆಳೆದಿರ್ತೀರಲ್ಲ, ಸೊ ಹಾಫ್ ಎಕರ್ಗೆ ಈಗ ನಿಮ್ದು ಬಂದಿರೋ ಸ್ಯಾಂಪಲ್ ನೋಡಿದ್ರೆ 30 ಬಾಕ್ಸ್ ಅಷ್ಟೇ ಸರ್. ಓಕೆ, ಶಾಂಪಲ್ ಸಿಗ್ತಾ ಇದೆ. ಸ್ಯಾಂಪಲ್ ಸಿಗ್ತಾ ಇತ್ತು. ಇವಾಗ ಏನಿಲ್ಲ ಅಂದ್ರೂ ಒಂದು 60 ರಿಂದ 70 ಬಾಕ್ಸ್ ಸಿಗುತ್ತೆ ಸರ್. ನೀವೇ ನೋಡಿ ಸರ್. ಓಕೆ, ಅದನ್ನೂ ಒಂದು ಹಾಕ್ತೇನಂತೆ ಈಗ. ಅಂದ್ರೆ ಇವರು ಸ್ಯಾಂಪಲ್ ಮಾಡಿದಾರೆ ಆ ಸ್ಯಾಂಪಲ್. ಸೊ ಕೊನೆವರೆಗೂ ಅಂದ್ರೆ ನಿಮ್ಗೆ ಎಷ್ಟು ಬಾಕ್ಸ್ ಬರೋದು ಈ ಒಂದು ಹಾಫ್ ಎಕರ್ ಅಲ್ಲಿ? ಒಂದ್ 2000 ಬಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದಾರೆ ಸರ್. 2000. ಸೊ ಇನ್ ದಟ್ ಅಂದ್ರೆ ಆರಾಮಾಗಿ ಬರುತ್ತೆ ಸರ್. 2000 ಆರಾಮಾಗಿ ಬಾಕ್ಸ್ ಆರಾಮಾಗಿ ಕಿತ್ಕೊಂಡ್ಬಿಡಿ. ಅರ್ಧ ಎಕರೆಗೆ 2000 ಅಂದ್ರೆ ಹತ್ತತ್ರ ಒಂದು 3,500 4000 ಬಾಕ್ಸ್ ಒಂದ್ ಎಕರೆ ನಿಮ್ಗೆ ಈಸಿಯಾಗಿ ತೆಗಿಬಹುದು. ಆಮೇಲೆ ಇದಕ್ಕೇನ್ ನೀವೇನು ವಿಶೇಷವಾಗಿ ಸ್ಪೆಷಲ್ ಔಷಧಿ ಕೊಡೋದಾಗ್ಲಿ, ಸ್ಪೆಷಲ್ ನ್ಯೂಟ್ರಿಯೆಂಟ್ ಕೊಡೋದಾಗ್ಲಿ ಏನು ಮಾಡಿಲ್ಲ. ಇಲ್ಲ ಸೊ ಮಾಮೂಲಿ ಹೆಂಗ್ ಬೆಳಿತಿದ್ರ ಹಂಗೆ ಬೆಳೆದಿದ್ರ. ಇದು ತೂಕ ತಡ್ಕೊಳ್ತಿದ್ರೆ ನಾನು ನ್ಯೂಟ್ರಿಯನ್ಸ್ ಕೊಡೋದು ಅದು ಇದೆಲ್ಲ ನಿಲ್ಸ್ಬಿಟ್ಟಿದೆ ಸರ್. ಗಡ್ಡಿಗಳೆಲ್ಲ ಮುರಿದೋಗ್ತಾ ಇದಾವೆ. ಓಕೆ, ಈ ವೈರ್ ಹಾಕಿದ್ರು ವೈರ್ ಎಲ್ಲ ಕಿತ್ಕೊಂಡ್ ಬರ್ತಾ ಇದೆ. ಗೂಟಗಳು ಹಾಕಿದೀನಿ, ಅದು ಕಿತ್ಕೊಂಡ್ ಬರ್ತಾ ಇದಾವೆ. ವಿಪರೀತ ವೇಟ್ ಬಂದಿದೆ ಸರ್. ಸೊ ಲೋಡ್ ಜಾಸ್ತಿಯಾಗಿ ಇನ್ನ ಗೂಟ್ಗಳು ಕೀಳುತ್ತೆ ಅಂತ ನೀವು ನ್ಯೂಟ್ರಿಯೆಂಟ್ ಸಪ್ಲೈ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಫಸ್ಟ್ ಹಾಕಿರೋದು ಒಂದು ಮತ್ತೆ ಕಲ್ ಹಾಕಿರೋದು ಇದೆಲ್ಲ ಇದ್ರಲ್ಲಿ 2 ಕಡ್ಡಿ ಹಾಕ್ತಾರೆ ಸರ್ ಯಾರಾದ್ರು. ಓಕೆ, ಬಿದ್ದೋಗುತ್ತೆ ಅಂತಂದು ಅಲ್ಲಲ್ಲಿ ಎಲ್ಲೆಲ್ಲಿ ಮತ್ತೆ ಸಪೋರ್ಟ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಗೂಟಗಳು ಕೊಟ್ಟಿದ್ದೀನಿ. ನೋಡ್ಕೊಂಡ್ ಬನ್ನಿ ಸರ್ ತೋಟ ಎಲ್ಲ. ಇದೆಲ್ಲ ಫಸ್ಟ್ ಬೆಡ್ ಗೆ ಹಾಕಿರೋದು, ಮತ್ತೆ ಆದ್ರೂ ಈ ತರ ಆಗಿದೆ ಈಗ ನಿಮಗೆ ಲೋಡ್ ಜಾಸ್ತಿ ಆಗಿ. ಈ ಮತ್ತೆ ಈ ವೈರ್ ಗ್ರಿಪ್ ಇರತ್ತೆ ಅಂತ ಹೇಳ್ಬಿಟ್ಟು ವೈರ್ ಎಲ್ಲ ಕಟ್ಸಿ ಮತ್ತೆ ಲಾಸ್ಟ್ ಅಲ್ಲಿ ಗೂಟಗಳು ಬೇರೆ ಹೊಡ್ಸಿದೀನಿ. ಆದ್ರೂ ತಡೀತಾ ಇಲ್ಲ. ಓಕೆ, ಚೆನ್ನಾಗಿ ಬೆಳೆದಿದ್ದೀರಾ. ಸೊ ಖುಷಿ ಇದೆ ನಿಮಗೆ. ಸೊ ರೈತರಿಗೆ ಏನ್ ಅರುಣ್ ಅವರೇ ಹಾಗೆ ಮತ್ತೆ ಜಗದೀಶ್ ಅವರೇ ಒಂದು ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ, ರೈತರಿಗೆ ಏನು ನೀವು ಹೇಳಿಕ್ ಇಷ್ಟಪಡ್ತೀರಾ? ಈ ಒಂದು ಸಮೀರಾ ತಳಿ, ಚಿಗುರು ಕಂಪ್ನಿಯವ್ರ ಸಮೀರಾ ತಳಿ ಹಾಕ್ಬೇಕು ಅಂತಂದ್ರೆ ನಿಮ್ ಸಜೆಷನ್ ಏನು? ಸರ್ ಮಾಡ್ಬೋದು, ಪ್ರತಿ ರೈತರು ಮಾಡ್ಬೋದು. ಈ ಸದ್ಯ ನಾವು ಇವಾಗವರೆಗೂ ಕೊಟ್ಟಿರೋದ್ರಲ್ಲಿ ರೈತರದ್ದು ಎಲ್ಲಾನು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇವಾಗ ಮಾಡಿದ್ದೀನಿ. ಇವಾಗ 3200 ನಾನು ಉಣಿರೋದು. ಇವಾಗ ಮತ್ತೆ 11,000 ನಾನು ಉಣಕ್ಕೆ ಪೇಪರ್ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇವಾಗ ಮಾರ್ಚ್ 2ನೇ